ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕಾಕಾಂಕ್ಷೆಗಳಿಗೆ ಮಧು ಬಂಗಾರಪ್ಪ ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಏನು ತಿಳಿಸ್ಕೊಡ್ತೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಅತಿಥಿ ಶಿಕ್ಷಕರದು ಇದೆ, ಇನ್ನೊಂದು SEP ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಗ್ಗೆ ಇದೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಬೋದು. ನೋಡೋಣ ಬನ್ನಿ. ಒಂದು ಈ ವರ್ಷ SCP ಇಲ್ಲ, ಮೇನ್ ಥಿಂಗ್. ಲೈಕ್ ಈ ವರ್ಷನೇ SCP ಇಂಪ್ಲಿಮೆಂಟ್ ಆಗ್ಬೋದು ಅಂತ ಸುದ್ದಿ ಇತ್ತು. ಹಿಂದೆ ಹೊಸ ಸಚಿವರು ಇನ್ನೊಬ್ಬರು ಸಚಿವರು ಒಂದು ಹೇಳಿಕೆನೆ ಕೊಟ್ಟಿದ್ರು, ಪದೇ ಪದೇ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ಈ ವರ್ಷನೇ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ ಅಂತ. ಈಗ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ, ಈ ವರ್ಷ ರಾಜ್ಯ ಶಿಕ್ಷಣ ನೀತಿಗೆ SCP ಜಾರಿ ಆಗಲ್ಲ ಅಂತೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸಾಹಿತಿ ದೇವನೂರು ಮಹದೇವ್ ಅವರ ಮೈಸೂರು ಭೇಟಿ ನಂತರ ಅವರು ಮಾತನಾಡಿ, SIP ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಶಿಕ್ಷಣದಲ್ಲಿ BJP ಅಜೆಂಡಾ ನಾವು ಬಿಡೋದಿಲ್ಲ. ನಮ್ಮ ಜುಟ್ಟು ಜನಿವಾರ ಕೇಂದ್ರದ ಕೈಗೆ ಕೊಡಲು ಸಿದ್ಧವಿಲ್ಲ, ನಾವು ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಸಚಿವ ಮಧು ಬಂಗಾರಪ್ಪ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಈ ವರ್ಷ SCP ಇಲ್ಲ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿ, ರಾಜ್ಯ ಶಿಕ್ಷಣ ನೀತಿ ನೆಕ್ಸ್ಟ್ ವರ್ಷ ಇಂಪ್ಲಿಮೆಂಟ್ ಕೂಡ ಆಗ್ಬೋದು. ಬಟ್ ಕ್ವಾಲಿಫಿಕೇಶನ್ಸ್ ಅಲ್ಲಿ ಏನಾದ್ರು ಬದಲಾವಣೆ ಕೂಡ ಆಗುತ್ತಾ, ಅದು ಎಲ್ಲ ನಿಮಗೆ ಲೇಟರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಪ್ಲಸ್ ನಿಮಗೆ 26-27 ಸಾಲಿನಲ್ಲಿ ಶಿಕ್ಷಕರ ಕೊರತೆ ಇರೋ ಕಾರಣ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ತಯಾರಿ ಮಾಡಿದೆ. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಮಾಡ್ತಾರೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಶಾಲೆಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 51,000 ಗೆಸ್ಟ್ ಟೀಚರ್ಸ್ ಅಂಡ್ ನಿಮಗೆ ಪದವಿ ಪೂರ್ವ ಕಾಲೇಜಿನಲ್ಲಿ 5,910 ಗೆಸ್ಟ್ ಟೀಚರ್ಸ್ ಗಳನ್ನ ನೇಮಕಾತಿ ಕೂಡ ಮಾಡ್ತಾರೆ. ಇದನ್ನ ಆದೇಶ ಕೂಡ ಮಾಡಿದ್ದಾರೆ. ಶಿಕ್ಷಕರ ಕೊರತೆ ಇರೋ ಕಾರಣ ಅದನ್ನ ನೀಗಿಸೋಸ್ಕರ, ಅಂದ್ರೆ ಶಿಕ್ಷಕರ ಕೊರತೆ ಇದೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಇದರ ಹಿನ್ನೆಲೆ ಏನಂದ್ರೆ ನಿಮಗೆ ಒಂದು SCP ಈ ವರ್ಷ ಜಾರಿ ಆಗೋದಿಲ್ಲ, ಪ್ಲಸ್ 51,000 ಶಿಕ್ಷಕರ ನೇಮಕಾತಿ ಆಗುತ್ತೆ ಪ್ರಾಥಮಿಕ ಪ್ರೌಢಶಾಲೆ, ಪ್ಲಸ್ PUCಗೆ 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಆಗುತ್ತೆ. ಇದು ಇವತ್ತಿನ ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.